ಮೇಷರಾಶಿಯವರಿಗೆ ವ್ಯಾವಹಾರಿಕವಾಗಿ ಅಥವಾ ನಿಮ್ಮ ಅಗತ್ಯತೆಗೆ ಅನುಗುಣವಾಗಿ ಒಂದಷ್ಟು ಸಹಾಯವಾಗುತ್ತೆ. ಇಲ್ಲಿ ವಿಶೇಷವನ್ನು ಗಮನಿಸಬೇಕು ಅನ್ನೋದಾದರೆ, ವಿದೇಶದಲ್ಲಿ ಏನಾದರೂ ನಿಮ್ಮ ಸಂಬಂಧಿಕರು, ಮಕ್ಕಳು, ಸ್ನೇಹಿತರು ಏನಾದರೂ ಇದ್ದರೆ ಅವರಿಂದ ಒಂದಷ್ಟು ಸಹಾಯ ಆಗ್ತಕ್ಕಂತಹ ಯೋಗ, ಆ ಒಂದು ಅದೃಷ್ಟ, ಆ ರೀತಿಯ ಗ್ರಹದ ಬಲ ನಿಮಗೆ ಈ ದಿವಸ ಇರುವಂಥದ್ದಾಗತ್ತೆ. ಕಟ್ಟಡ ನಿರ್ಮಾಣ ಆಗಲಿ, ಭೂಮಿಯ ಖರೀದಿ ಆಗಲಿ, ಇದಕ್ಕೆ ಮನಸ್ಸನ್ನು ಮಾಡ್ತಕ್ಕಂಥದ್ದು. ಇವತ್ತೇ ಶುರುವಾಗಿಬಿಡುತ್ತೆ ಕೆಲಸ ಅಂತ ಅರ್ಥ ಅಲ್ಲ. ನಾನು ಒಂದು ಮನೆ ಕಟ್ಟಬೇಕು, ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕು, ಭೂಮಿಯನ್ನು ಖರೀದಿ ಮಾಡ್ಕೊಳ್ಬೇಕು, ನನ್ನ ಸ್ವಂತಕ್ಕೇನಾದರೂ ಒಂದು ಸ್ಥಿರಾಸ್ತಿ ಅಂತಕ್ಕಂಥದ್ದು ಬೇಕು ಅನ್ನುವ ಭಾವನೆ ಮನಸ್ಸಿನಲ್ಲಿ ಹುಟ್ಟತಕ್ಕಂಥದ್ದಾಗತ್ತೆ. ಸರ್ಕಾರದಿಂದ ಹಣದ ಸಹಾಯವಾಗತಕ್ಕಂತಹ ಯೋಚನೆಗಳು, ಆ ರೀತಿಯ ಚಿಂತನೆಗಳು, ಆ ರೀತಿಯ ಸೂಚನೆಗಳು ನಿಮಗೆ ಬರುವಂಥದ್ದಾಗತ್ತೆ. ಅರ್ಥಾತ್ ಅದು ಬ್ಯಾಂಕಿನ ಸಾಲ ಇರಬಹುದು ಅಥವಾ ಬೇರೆ ಇನ್ಯಾವುದಾದ್ರೂ ಸ್ಕೀಮ್ಗಳಿದ್ದು ಅದರಿಂದ ಅನುಕೂಲವಾಗ್ತಕ್ಕಂಥದ್ದು ಇರಬಹುದು ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಈ ದಿವಸ ಮಾಡ್ತಕ್ಕಂತಹ ಕೆಲಸಕ್ಕೆ ಕೆಲವು ಸಣ್ಣ ಪುಟ್ಟ ಅಡ್ಡಿಗಳಾಗತ್ತೆ. ಆದರೂ ಕೂಡ ಧೈರ್ಯದಿಂದ ಅದನ್ನು ನಿಭಾಯಿಸಿಕೊಂಡು ಮುಂದುವರಿತಕ್ಕಂಥದ್ದು ನಿಮ್ಮ ಶಕ್ತಿ, ಸಾಮರ್ಥ್ಯ ಅಂತಕ್ಕಂಥದ್ದು. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂತಹ ಉದ್ಯೋಗಿಗಳಿಗೆ ಅನುಕೂಲಕರವಾದಂತಹ ದಿವಸ ಇದು. ಕುಬೇರ ಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ವ್ಯಾವಹಾರಿಕವಾಗಿ ನೀವು ಯಾವ ವಿಷಯದಲ್ಲಿ ದುರ್ಬಲರಾಗಿದ್ದೀರೋ ಆ ವಿಷಯವನ್ನು ರಾಜಿ ಮಾಡಿಕೊಳ್ಳಿ. ಇಲ್ಲದೇ ಇದ್ದರೆ ಸ್ಪರ್ಧಾತ್ಮಕವಾದಂತಹ ಈ ಜಗತ್ತಿನಲ್ಲಿ ಗೆಲ್ಲುವುದಕ್ಕೆ ಕಷ್ಟ ಸಾಧ್ಯವಾಗತ್ತೆ ಅನ್ನುವಂತಹ ಸಾಮಾನ್ಯವಾದ ತಿಳುವಳಿಕೆ ಇರಬೇಕಾಗುತ್ತೆ. ಅದರಿಂದ ಯಾವ ವಿಷಯ ದೌರ್ಬಲ್ಯವಾಗಿದ್ದು ನಾನು ಸ್ಪರ್ಧೆ ಮಾಡೋದಕ್ಕೆ ಅಸಾಧ್ಯ ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬರುತ್ತೋ ಆ ವಿಷಯದಲ್ಲಿ ರಾಜಿ ಆದರೆ ಅದು ನಿಮಗೇ ಅನುಕೂಲ ಅನ್ನುವಂಥದ್ದು. ತಾಂತ್ರಿಕ ಶಿಕ್ಷಣ ವರ್ಗ ಏನಿದೆ ಅವರಿಗೆ ಸ್ವಲ್ಪ ತೊಂದರೆಯಾಗ್ತಕ್ಕಂತಹ ಸಾಧ್ಯತೆಗಳಿದೆ. ಬರಬೇಕಾದಂತಹ ಹಣ ಏನಿದ್ರು ಅದಕ್ಕೆ ಅಡ್ಡಿಯಾಗತ್ತೆ. ಅದು ದಿವಸ ಸಿಕ್ಕುವಂಥದ್ದು ಕಷ್ಟ ಸಾಧ್ಯವಾಗತ್ತೆ. ಇದೆಲ್ಲವನ್ನ ಗಮನಿಸ್ಕೊಳ್ಬೇಕು. ಕೋಪ ಮತ್ತೆ ಅತ್ಯುತ್ಸಾಹವನ್ನು ಕಡಿಮೆ ಮಾಡಿಕೊಳ್ಬೇಕು. ಉತ್ಸಾಹ ಇರಬೇಕು, ಯಾವುದೋ ಅತಿಯಾದರೆ ಒಳ್ಳೆಯದಲ್ಲ. ಕೋಪವನ್ನು ತಗ್ಗಿಸ್ಕೊಳ್ಳಿ, ಅತ್ಯುತ್ಸಾಹವನ್ನು ಕಡಿಮೆ ಮಾಡಿಕೊಳ್ಳಿ ಅನ್ನುವಂಥದ್ದು. ಲಕ್ಷ್ಮೀ ಪ್ರಾಪ್ತಿ ಇದೆ, ಆದರೆ ಖರ್ಚಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆಯಾಗತ್ತೆ, ಅಪಮಾನವಾಗುತ್ತೆ. ಯಾವುದಕ್ಕೆ ಎಷ್ಟನ್ನು ಖರ್ಚು ಮಾಡಬೇಕು ಅಷ್ಟಕ್ಕೆ ಮನಸ್ಸು ಬರೋದಿಲ್ಲ. ಅಲ್ಲಿ ಹಿಡಿತವನ್ನು ಮಾಡೋದಕ್ಕೆ ಹೋಗ್ತೀರಿ, ಅಪಮಾನವನ್ನು ಮಾಡ್ಕೊಳ್ತೀರಿ ಅನ್ನುವಂಥದ್ದು. ಬೇರೆಯವರಿಂದ ಏನೂ ನಿರೀಕ್ಷೆ ಮಾಡಬೇಡಿ. ಯಾರೂ ನಿಮ್ಮ ಸಹಾಯಕ್ಕೆ, ನಿಮ್ಮ ಕಷ್ಟಕ್ಕೆ ಆಗೋದಿಲ್ಲ. ಅದು ನಿಮ್ಮ ಮನಸ್ಸಿಗೆ ಗಟ್ಟಿಯಾಗಿ ಕೂತ್ಕೊಳ್ಬೇಕಾದಂತಹ ಅಂಶ. ಗಣಪತಿಯನ್ನ ವಿಶೇಷವಾಗಿ ಆರಾಧನೆ ಮಾಡಿ, ಅನುಕೂಲ ಇರತಕ್ಕಂಥವ್ರು ಹಾಲು ಮತ್ತು ಜೇನುತುಪ್ಪದಿಂದ ಗಣಪತಿಗೆ ಅಭಿಷೇಕವನ್ನು ಮಾಡಿ ಅಥವಾ ಮಾಡಿಸಿ ಪ್ರಸಾದವನ್ನು ಸ್ವೀಕರಿಸಿ ಶುಭವಾಗಿ. ಮಿಥುನ ರಾಶಿ, ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಉತ್ತಮವಾದಂತಹ ದಿವಸ ಇದು. ರಾಜಕಾರಣಿಗಳಿಗೂ ಅನುಕೂಲವಾಗತಕ್ಕಂತಹ ದಿವಸ. ರಾಜಕೀಯದ ವಿಚಾರ ಎಲ್ಲೆಲ್ಲಿ ಬರುತ್ತೆ ಅದಕ್ಕೆಲ್ಲ ಅನುಕೂಲಕರವಾದಂಥದ್ದು. ಮನೆ ಮತ್ತು ಸಾಮಾಜಿಕ ವ್ಯವಹಾರ ಇದು ಎರಡೂ ಕೂಡ ಉತ್ತಮವಾಗಿ ಫಲಪ್ರದಾಯಕವಾಗಿ ಇರತಕ್ಕಂತಹ ದಿವಸ ಇದು. ವ್ಯವಹಾರದಲ್ಲಿ ದೊಡ್ಡ ಕಾರ್ಯಕ್ಕೆ ಚಾಲನೆ ಅಂತಕ್ಕಂತಹದ್ದು ಸಿಕ್ಕಬಹುದು. ಶೂನ್ಯ ಮಾಸದ ಪ್ರಭಾವದಿಂದ ಕೆಲಸ ಮುಂದಕ್ಕೆ ಹೋಗ್ಬೋದು, ಆದರೆ ತತ್ಸಂಬಂಧಿಯಾದಂತಹ ಕೆಲವಷ್ಟು ವಿಚಾರಗಳು ಖಾತ್ರಿ ಆಗ್ತಕ್ಕಂಥದ್ದು ಈ ದಿವಸದಲ್ಲಿ ನಡೆಯೋದಕ್ಕೆ ಅವಕಾಶ ಇದೆ. ಅತಿಯಾದಂತಹ ಶಿಸ್ತನ್ನು ತೋರಿಸೋದ್ರಿಂದ ತೊಂದರೆಗೆ ಸಿಗ ಹಾಕ್ಕೊಳ್ತೀವಿ. ಶಿಸ್ತು ಇರಬೇಕು ಜೀವನದಲ್ಲಿ. ಎಷ್ಟಿರಬೇಕೋ, ಯಾವ ವಿಷಯದಲ್ಲಿರಬೇಕೋ, ಹೇಗಿರಬೇಕೋ ಇರಬೇಕು. ನಾವು ಶಿಸ್ತು ಅಂತ ಹೇಳಿ ಬೇರೆಯವರಿಗೆ ಅದರಿಂದ ತೊಂದರೆ ಆದರೆ ಅದು ಒಂದು ರೀತಿಯಲ್ಲಿ ಅಶಿಸ್ತೇ. ಅದು ಬೇರೆಯವರಿಗೂ ತೊಂದರೆ ಆಗದೇ ಇರೋ ಹಾಗೆ ಏನು ನಿಯಮಾವಳಿಗಳಿರುತ್ತೋ, ಯಾವ ಮೂಲ ಉದ್ದೇಶ ಇರುತ್ತೋ ಅದಕ್ಕೂ ಧಕ್ಕೆ ಬರದೇ ಇರೋ ಹಾಗೆ ಸೂಕ್ಷ್ಮವಾಗಿ ಗಮನಿಸಿಕೊಂಡು ನಾವು ನಮ್ಮ ಶಿಸ್ತನ್ನು ಪಾಲಿಸಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಸರಿಯಾದಂತಹ ತಿಳುವಳಿಕೆ ಇಲ್ಲದೆ ಇದ್ದರೆ ಅಪಹಾಸ್ಯಕ್ಕೆ ಗುರಿಯಾಗಬೇಕಾದಂಥದ್ದಿರುತ್ತೆ. ಬೇರೆಯವರು ಟೀಕೆ ಮಾಡ್ತಾರೆ, ಬೇರೆಯವರು ಅಪಹಾಸ್ಯ ಮಾಡ್ತಾರೆ, ನಗೆ ಪಾಟಲಿಗೆ ಈಡಾಗಬೇಕಾದಂಥದ್ದು ಆಗತ್ತೆ ಅಂತ ಅರ್ಥ. ತಾಯಿ, ಹೆಂಡತಿ ಅಥವಾ ಮನೆಯಲ್ಲಿ ಹಿರಿಯರಿಗೆ ತೊಂದರೆಯಾಗ್ತಕ್ಕಂಥದ್ದು ಸೂಚ್ಯವಾಗಿ ಕಾಣುತ್ತೆ.
ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಮನೆಯಲ್ಲಿ ನಿಮ್ಮಿಂದ ಒಂದಷ್ಟು ಅಪೇಕ್ಷೆಗಳು, ನಿರೀಕ್ಷೆಗಳು ಹೆಚ್ಚಾಗ್ತಕ್ಕಂಥದ್ದು. ನಿಮ್ಮನ್ನು ನಂಬಿಕೊಂಡು ಒಂದಷ್ಟು ಆಸೆಗಳನ್ನು ಇಟ್ಟುಕೊಂಡು ನಿಮ್ಮ ಹತ್ರ ಅದನ್ನು ಕೇಳಬೇಕು, ನಿಮ್ಮಿಂದ ಅದು ಬಗೆಹರಿಬೇಕು, ನೀವು ಅದಕ್ಕೆ ಸರಿಯಾದಂತಹ ಉತ್ತರವನ್ನು ನೀಡಬೇಕು, ನೀವು ಅದಕ್ಕೆ ಸಹಾಯವನ್ನು ಮಾಡಬೇಕು, ನಿಮ್ಮ ಸಹಕಾರ ಅದಕ್ಕೆ ಬೇಕು ಅನ್ನುವಂತಹ ಮಾತುಗಳು, ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಕ್ಕಂಥದ್ದಾಗತ್ತೆ. ಕೆಲವೊಂದಷ್ಟು ಸಮಯ ಹೆದರಿಕೊಳ್ಳಬಹುದು, ಹೆದರಿಕೆ ಆಗತ್ತೆ ಜೀವನದಲ್ಲಿ, ವ್ಯವಹಾರದಲ್ಲಿ ಹೇಗಪ್ಪ ನಿಭಾಯಿಸೋದು ಅನ್ನುವಂತಹ ಒಂದು ಅಧೈರ್ಯ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಹೊಸ ಕೆಲಸವನ್ನು ಯಾವುದನ್ನು ಕೂಡ ಪ್ರಾರಂಭ ಮಾಡಬೇಡಿ. ಅದನ್ನು ಗುರಿ ಮುಟ್ಟುವಂಥದ್ದು, ಯಶಸ್ಸನ್ನು ಕಾಣ್ತಕ್ಕಂಥದ್ದು ಕಷ್ಟ ಸಾಧ್ಯ ಇದೆ ಅನ್ನುವಂಥದ್ದು. ಪ್ರೇಮಿಗಳಿಗೆ ತೊಂದರೆಯಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ವಾಹನ ಚಾಲನೆ, ದೂರಿನ ಪ್ರಯಾಣ ಇವೆಲ್ಲವೂ ಕೂಡ ಅಪಾಯಕಾರಿ ಅನ್ನುವಂತಹ ಸೂಚನೆ. ಆದ್ದರಿಂದ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಆಸೆಗಳನ್ನು ವ್ಯಕ್ತಪಡಿಸಿದರೂ ಅದು ಈಡೇರುವಂತಹ ಸಾಧ್ಯತೆಗಳು ಇಲ್ಲ ಅನ್ನುವಂಥದ್ದು. ವನದುರ್ಗಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಸಿಂಹರಾಶಿ, ಕಮಿಷನ್ ಏಜೆಂಟ್ಸ್ಗಳಿಗೆ ಹಣ ನಷ್ಟವಾಗ್ತಕ್ಕಂತಹ ಸೂಚನೆ. ಅನುಮಾನಾಸ್ಪದವಾದಂತಹ ವರ್ತನೆಯಿಂದ ಅವಮಾನವಾಗುತ್ತೆ. ಇದನ್ನು ತುಂಬ ಸೂಕ್ಷ್ಮವಾಗಿ ಆಯಾ ವಯೋಮಾನಕ್ಕನುಗುಣವಾಗಿ ಗಮನಿಸ್ಕೊಳ್ಬೇಕಾದಂತಹ ಅಂಶವಾಗಿರುತ್ತೆ. ಅತಿಯಾದಂತಹ ಆತಂಕ ನಿಮಗೆ ಸಮಸ್ಯೆಯನ್ನುಂಟು ಮಾಡುತ್ತೆ. ಹೆದರಬೇಕು ಅಥವಾ ಆತಂಕ ಪಡಬೇಕು, ಆದರೆ ಅತಿಯಾಗಿ ಬೇರೆ ದಾರಿಯೇ ಇಲ್ಲ ಅನ್ನುವ ರೀತಿಯಲ್ಲಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ಬಿಟ್ರೆ ಪರಿಹಾರವನ್ನು ಯಾರು ಮಾಡಬೇಕು? ಸಮಸ್ಯೆಗಳು ಬರುವಂತಹದ್ದು ಸಹಜ, ಆದರೆ ಅದನ್ನು ಬಗೆಹರಿಸ್ಕೊಳ್ತಕ್ಕಂತಹ, ನಿಭಾಯಿಸ್ತಕ್ಕಂತಹ ಆಲೋಚನೆಗಳು ಮನಸ್ಸಿನಲ್ಲಿ ಬರಬೇಕು. ಆಗ ಮಾತ್ರ ಇರುವಂತಹ ಅಡ್ಡಿ ಆತಂಕಗಳು ಸ್ವಲ್ಪ ಮಟ್ಟಿಗಾದರೂ ಕೂಡ ದೂರವಾಗ್ತಕ್ಕಂತಹದ್ದು. ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಪ್ರಾಮುಖ್ಯತೆಯನ್ನು ಕೊಡಬೇಕು. ತಾತ್ಸಾರ ಮಾಡಿದರೆ ಹೋಯ್ತು. ಹಾಗಾಗಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಸೂಕ್ಷ್ಮವಾಗಿ ನಡ್ಕೊಳ್ಬೇಕಾದಂತಹದ್ದು. ಕೆಟ್ಟ ಜನರ ಸಹವಾಸ, ಕೆಟ್ಟ ವ್ಯವಹಾರ, ವಾಮಮಾರ್ಗದಲ್ಲಿ ಹಣವನ್ನು ಮಾಡಬೇಕು ಅಂತಕ್ಕಂತಹ ಅಭಿಲಾಷೆ, ಇಂಥದ್ದನ್ನು ದೂರ ಮಾಡಬೇಕು. ಆಗ ಮಾತ್ರ ನೀವು ನಿಮ್ಮ ಜೀವನದಲ್ಲಿ ಸಾಧನೆಗೆ ಮುಂದಾಗೋದಕ್ಕೆ ಅವಕಾಶವಾಗುತ್ತೆ. ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಇರತಕ್ಕಂಥವರು, ಹೃದ್ರೋಗಿಗಳಿಗೆ ತೊಂದರೆಯಾಗ್ತಕ್ಕಂಥದ್ದಿದೆ. ಕುಬೇರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ವ್ಯಾವಹಾರಿಕವಾಗಿ ಹೊಸದಾಗಿ ಪರಿಚಯ ಆದವರಿಂದ ಮೋಸವಾಗುವ ಸಾಧ್ಯತೆಗಳಿದೆ ಅನ್ನುವಂತಹ ಸೂಚನೆ. ಅವರ ಜೊತೆಯಲ್ಲಿ ವ್ಯವಹರಿಸಬೇಕಾದ್ರೆ ತುಂಬ ಎಚ್ಚರಿಕೆ ಇರಬೇಕು ಅನ್ನುವಂಥದ್ದು. ಮನೆಯಲ್ಲಿ ಧಾರ್ಮಿಕ ಕರ್ಮಾಚರಣೆಯ ಬಗ್ಗೆ ಚಿಂತನೆಯನ್ನು ನಡೆಸ್ತೀರಿ. ಯಾವುದೋ ಪೂಜೆ ಪುನಸ್ಕಾರ, ಹೋಮ ಹವನ, ಭಜನೆ, ಧ್ಯಾನ, ಅಥವಾ ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರಬೇಕು ಅನ್ನುವಂತಹ ವಿಚಾರ, ದೇವರ ದರ್ಶನ ಮಾಡಬೇಕು, ಇನ್ಯಾವುದೋ ಮಠಕ್ಕೆ ಹೋಗಬೇಕು, ಇನ್ಯಾವುದೋ ಆಶ್ರಮಕ್ಕೆ ಹೋಗಬೇಕು, ಈ ವಿಚಾರಗಳು ಮುನ್ನೆಲೆಗೆ ಬರುವಂಥದ್ದಾಗತ್ತೆ. ವೃತ್ತಿಯಲ್ಲಿ ಕಷ್ಟದ ವಾತಾವರಣವನ್ನು ನೋಡಬೇಕಾಗತ್ತೆ. ಪೂರ್ವಿಕರ ವೃತ್ತಿಯಿಂದ ಹಣವನ್ನು ಗಳಿಸೋದಕ್ಕೆ ಅವಕಾಶಗಳಿದೆ. ಪಾರಂಪರ್ಯವಾಗಿ ಬಂದಂತಹ ಯಾವುದೋ ಕೆಲಸ, ಅದನ್ನು ನೀವು ಕಲಿತಿದ್ದು, ಅದರಿಂದ ಹಣ ಗಳಿಸೋದಕ್ಕೆ ಅವಕಾಶಗಳು ಆಗತ್ತೆ. ನಿರ್ಧಾರ ನಿಮ್ಮದು ಅನ್ನುವಂಥದ್ದು. ದೊಡ್ಡ ಸಮಸ್ಯೆಗಳೇನು ನಿಮ್ಮನ್ನು ಕಾಡುವಂಥದ್ದಿಲ್ಲ, ಆದರೆ ಯೋಚನೆ ಮಾಡ್ದಲೆ ಯಾವ ಕೆಲಸಕ್ಕೂ ಕೂಡ ಮುಂದಾಗಬೇಡಿ ಎನ್ನುವಂಥದ್ದು. ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಂಬುದಾಗಿ ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ ಈ ಶ್ಲೋಕ ಮಂತ್ರವನ್ನು 8 ಸಲ ಪಠನೆ ಮಾಡಿ ಶುಭವಾಗಿ. ತುಲಾರಾಶಿ, ಹಿರಿಯರ, ಆತ್ಮೀಯರ, ಬಂಧುಗಳ ಸಲಹೆ ನಿಮ್ಮ ಆತ್ಮವಿಶ್ವಾಸವನ್ನು ಇನ್ನಷ್ಟು ಮತ್ತಷ್ಟು ಹೆಚ್ಚು ಮಾಡುತ್ತೆ. ಆತ್ಮವಿಶ್ವಾಸ ಒಂದು ಗಟ್ಟಿಯಾಗಿದ್ಬಿಟ್ರೆ ಏನನ್ನು ಬೇಕಾದರೂ ಸಾಧಿಸ್ತೀನಿ ಅನ್ನುವಂತಹ ಧೈರ್ಯ ಮನಸ್ಸಿನಲ್ಲಿ ಮೂಡುವಂಥದ್ದಾಗುತ್ತೆ. ಹೊಸ ಜನರ ಸಂಪರ್ಕ ಆಯಾ ವೃತ್ತಿಗೆ, ಉದ್ಯೋಗಕ್ಕೆ, ವ್ಯವಹಾರಕ್ಕೆ, ವ್ಯಾಪಾರಕ್ಕೆ ಅನುಗುಣವಾಗಿ ಸಿಗ್ತಾ ಹೋಗುತ್ತೆ. ಅದು ನಿಮ್ಮ ಜೀವನದ ಅಭಿವೃದ್ಧಿಗೆ, ಅಭ್ಯುದಯಕ್ಕೆ ಒಂದು ದಾರಿಯಾಗ್ತಕ್ಕಂಥದ್ದು. ಮನಸ್ಸಿನಿಂದ ಯಾವುದೇ ರೀತಿಯ ಕೆಲಸವನ್ನು ಮಾಡಿ ಶುಭ ಇದೆ. ಅಂದರೆ ಮನಃಪೂರ್ವಕವಾಗಿ ಕೆಲಸವನ್ನು ಮಾಡಬೇಕು. ನೀವು ಮಾಡ್ತಕ್ಕಂತಹ ಕೆಲಸವನ್ನು, ವೃತ್ತಿಯನ್ನು, ಉದ್ಯೋಗವನ್ನು ಮೊದಲು ನೀವು
ಆತ್ಮಪೂರ್ವಕವಾಗಿ ಒಪ್ಪಿಕೊಂಡು ಅದನ್ನು ಗೌರವಿಸ್ತಕ್ಕಂಥದ್ದಾಗಬೇಕು. ನಿಮ್ಮಿಂದ ಆ ಸ್ಥಾನಕ್ಕೆ, ಆ ಕೆಲಸಕ್ಕೆ ಗೌರವ ಸಿಕ್ಕಬೇಕು. ಆಗ ನಿಮಗೆ ಜಯ ಅನ್ನುವಂಥದ್ದು ಇದ್ದೇ ಇರುತ್ತೆ. ಹಣದ ವಿಚಾರದಲ್ಲಿ ಸ್ವಲ್ಪ ಗೊಂದಲವನ್ನು ಮಾಡಿಕೊಳ್ತೀರಿ. ಗಂಡ ಹೆಂಡತಿಯರ ಮಧ್ಯದಲ್ಲಿ ಪರಸ್ಪರವಾದಂತಹ ಅನುಮಾನ ಜಗಳಕ್ಕೆ ದಾರಿಯಾಗತ್ತೆ. ಇದಕ್ಕೆ ಅವಕಾಶಗಳಾಗಬಾರ್ದು. ಏನೇ ವಿಷಯಗಳಿದ್ರೂ ಸ್ಪಷ್ಟೀಕರಣವನ್ನು ಕೊಡಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ನಿವೃತ್ತ ನೌಕರರಿಗೆ ಶುಭವಾದಂತಹ ಸಮಯ. ಆದರೆ ಸೌಖ್ಯ ಇರಬೇಕಲ್ಲ, ಆರೋಗ್ಯ ಇರಬೇಕು. ಎಲ್ಲವೂ ಇದೆ, ಆರೋಗ್ಯ ಚೆನ್ನಾಗಿಲ್ಲ ಅಂತ ಆದರೆ ಅದನ್ನು ಅನುಭವಿಸೋದಕ್ಕೆ ಆಗದೇ ಇರತಕ್ಕಂಥದ್ದು. ಶಿವಾರಾಧನೆಯನ್ನು, ಶಿವಪ್ರಾರ್ಥನೆಯನ್ನು ಮಾಡಿ, ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ ಎಂಬುದಾಗಿ 11 ಸಲ ಈಶ್ವರ ಪ್ರಾರ್ಥನಾ ಮಂತ್ರವನ್ನು ಹೇಳಿಕೊಳ್ಳಿ. ಶುಭವಾಗಿ. ವೃಶ್ಚಿಕ ರಾಶಿ, ಹಣಕಾಸಿನ ವಿಚಾರದಲ್ಲಿ ಎಚ್ಚರ ತಪ್ಪಿ, ಅಂದರೆ ಸರಿಯಾಗಿ ಗಮನ ಕೊಡದಲೆ ನಷ್ಟವನ್ನು ಮಾಡ್ಕೊಳ್ತೀರಿ. ಸಮಯೋಚಿತವಾಗಿ ಮಾತಾಡಬೇಕು. ಸಮಯ ಸಾಧಕರಾಗಬಾರ್ದು. ಸಮಯೋಚಿತವಾಗಿ ಆ ಸಂದರ್ಭಕ್ಕೆ ಅನುಗುಣವಾಗಿ ಯಾವ ವ್ಯಕ್ತಿಯ ಜೊತೆಯಲ್ಲಿ ಹೇಗೆ ನಾನು ಮಾತಾಡಬೇಕು ಅನ್ನುವಂತಹ ತಿಳುವಳಿಕೆ ಇದ್ದು ಮಾತಾಡಬೇಕಾದಂಥದ್ದು ಮುಖ್ಯವಾಗುತ್ತೆ. ಸಮಸ್ಯೆಗಳನ್ನು ಕ್ಷಣಾರ್ಧದಲ್ಲಿ ಬಗೆಹರಿಸ್ಕೊಳ್ತಕ್ಕಂತಹ ಒಂದು ಸಾಮರ್ಥ್ಯ ಇರುತ್ತೆ. ಆದರೆ ಅದರ ದುರುಪಯೋಗ ಆಗಬಾರದು ಅನ್ನುವಂಥದ್ದು. ಸ್ನೇಹಿತರು ಮಾಡಿದಂತಹ ತಪ್ಪಿಗೆ ನೀವು ದಂಡ ಕಟ್ಟಬೇಕಾಗತ್ತೆ. ಕಾರಣ ನೀವು ಅವರ ಜೊತೆಯಲ್ಲಿ ಗುರುತಿಸ್ಕೊಂಡಿದ್ರಿ ಅನ್ನುವಂಥದ್ದು. ಇದನ್ನು ಗಮನಿಸ್ಕೊಳ್ಳಿ. ಆರೋಗ್ಯದಲ್ಲಿ ವ್ಯತ್ಯಾಸ ಇರತಕ್ಕಂಥವರು ತೊಂದರೆಯಿಂದ ಬಳಲ್ತಾ ಇದ್ದರೆ, ನರಳುತ್ತಾ ಇದ್ದರೆ ಅವರಿಗೆ ತೊಂದರೆ ಆಗತ್ತೆ ಅನ್ನುವಂಥದ್ದು. ವಿದ್ಯಾರ್ಥಿಗಳು ಕಷ್ಟಕ್ಕೆ ಸಿಗಹಾಕೊಳ್ತಕ್ಕಂತಹ ಪರಿಸ್ಥಿತಿ. ನಿಮ್ಮ ವಿದ್ಯಾಭ್ಯಾಸಕ್ಕೆ ಪೂರಕವಾದಂತಹ ವ್ಯವಸ್ಥೆಗಳಿಲ್ಲದೆ ಸ್ವಲ್ಪ ಹಣಕಾಸಿನ ಅಡ್ಡಿ ಆತಂಕಗಳಿಂದಲೂ ಕೂಡ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಚಂಡಿಕಾ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ಅನುಕೂಲ ಇರತಕ್ಕಂಥವರು ಚಂಡಿಕಾ ಪಾರಾಯಣವನ್ನು ಮಾಡಿಸಿ ಅನ್ನುವಂಥದ್ದು ಶುಭವಾದ. ಧನುರ್ರಾಶಿ, ಪ್ರಯಾಣದಲ್ಲಿ ಶುಭ ಇರತಕ್ಕಂಥದ್ದು. ಅಗತ್ಯವಾಗಿ ಮಾಡಬೇಕಾದಂತಹ ಪ್ರಯಾಣ ನಿಮಗೆ ಮನಸ್ಸಿಗೆ ಆನಂದವನ್ನು ಕೊಡುತ್ತೆ. ಜೊತೆಗೆ ಆ ಉದ್ದೇಶವನ್ನು ಇಟ್ಟುಕೊಂಡು ಮಾಡಿದಂತಹ ಪ್ರಯಾಣದಲ್ಲಿ ಆಗಬೇಕಾದಂತಹ ಕೆಲಸಗಳು ಕೂಡ ಪರಿಪೂರ್ಣವಾಗಿ ಆಗ್ತಕ್ಕಂಥದ್ದಾಗತ್ತೆ. ಕಾರ್ಯಕ್ಷೇತ್ರದಲ್ಲಿ ಮಾತ್ರ ನಿಮ್ಮ ಪರಿಶ್ರಮ ಯಾವುದು ಲೆಕ್ಕಕ್ಕೆ ಬರೋದಿಲ್ಲ. ನೀವೆಷ್ಟೋ ಕಷ್ಟಪಟ್ಟು ಕೆಲಸಗಳನ್ನು ಮಾಡಿರ್ತೀರಿ, ಆದರೆ ಆ ಹೆಸರನ್ನು, ಅದರಿಂದ ಆಗ್ತಕ್ಕಂತಹ ಲಾಭವನ್ನು ಪಡ್ಕೊಳ್ತಕ್ಕಂಥವ್ರು ಬೇರೆಯವರಾಗಿರ್ತಾರೆ. ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಕೂಡ ಒಳ್ಳೆ ಹೆಸರಿಲ್ವಲ್ಲ, ಸ್ವಾಭಾವಿಕವಾಗಿ ಬೇಸರವಾಗುತ್ತೆ, ನೋವಾಗುತ್ತೆ. ಆದರೆ ಪರಿಸ್ಥಿತಿಗಳು, ಗೃಹಸ್ಥಿತಿಗಳು ಹಾಗಿರುವಾಗ ಅದೆಲ್ಲವನ್ನು ನೋಡಬೇಕಾಗತ್ತೆ, ಅನುಭವಿಸಲೇಬೇಕಾಗತ್ತೆ ಎನ್ನುವಂಥದ್ದು. ಯಾರಿಗೂ ಕೂಡ ಸಾಲವನ್ನು ಕೊಡಬೇಡಿ, ಸಾಲದ ವಿಚಾರಕ್ಕೆ ಹೋಗಬೇಡಿ, ನೀವೂ ಸಾಲ ತಗೋಬೇಡಿ. ಈ ದಿವಸ ಎಷ್ಟೇ ಅನಿವಾರ್ಯ ಇದ್ದರೂ ಕೂಡ ಅದು ನಿಮಗೆ ಏನೋ ಒಂದು ರೀತಿಯ ಹಿನ್ನಡೆಗೆ, ಅವಮಾನಕ್ಕೆ, ನಷ್ಟಕ್ಕೆ ಕಾರಣವಾಗ್ತಕ್ಕಂತಹ ಸೂಚನೆ. ಮನೆಯಲ್ಲಿ ಕೂಡ ಕೆಲವು ವಿಚಾರಗಳಿಂದ ನಿಮಗೆ ಬೇಸರವಾಗುತ್ತೆ. ಭಿನ್ನಾಭಿಪ್ರಾಯಗಳು, ಮಾತಿಗೆ ಬೆಲೆ ಇಲ್ಲದೆ ಇರತಕ್ಕಂತಹದ್ದು, ನಿಕೃಷ್ಟವಾಗಿ ಕಾಣತಕ್ಕಂತಹದ್ದು, ಇವೆಲ್ಲ ತುಂಬ ಆಘಾತಕಾರಿಯಾದಂತಹ ವಿಷಯಗಳಾಗತ್ತೆ. ಹಣದ ವಿಚಾರಕ್ಕೆ ಜಗಳ ಮಾಡಿಕೊಳ್ತೀರಿ, ಇದು ಕೂಡ ನಿಮಗೆ ಮನಸ್ಸಿಗೆ ಅಸಮಾಧಾನ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ, ದುರ್ಗಾರ್ತಿ ಶಮನಿ ಎಂಬತಕ್ಕಂತಹ ಜಗನ್ಮಾತೆ ನಿಮ್ಮೆಲ್ಲ ದುರಿತಗಳನ್ನು ಉಪಶಮನ ಮಾಡಲಿ. ಶುಭವಾಗಿ. ಮಕರ ರಾಶಿ, ನವವಿವಾಹಿತರಲ್ಲಿ ದಾಂಪತ್ಯದ ವಿಚಾರಕ್ಕೆ, ವೈಯಕ್ತಿಕವಾದಂತಹ ವಿಚಾರಕ್ಕೆ ಬಿರುಕು ಬಿಡ್ತಕ್ಕಂತಹ ಸಾಧ್ಯತೆ. ಬಹಳ ಇತ್ತೀಚೆಗೆ ಮದುವೆ ಮಾಡಿಕೊಂಡಂತಹ ದಂಪತಿಗಳು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳದಲೆ ಮಾನಸಿಕವಾಗಿ ಹಿಂಸೆಯನ್ನು ಪಡ್ತಕ್ಕಂತಹದ್ದು, ಬಹಳ ವಿರುದ್ಧವಾದಂತಹ ಕಠಿಣವಾದಂತಹ ನಿರ್ಧಾರವನ್ನು ಮಾಡ್ತಕ್ಕಂಥದ್ದು, ಈ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಹಿರಿಯರ ಮಾರ್ಗದರ್ಶನ ಏನೇ ಇದ್ದರೂ ಕೂಡ ಅದು ಫಲಿಸೋದಿಲ್ಲ ಅನ್ನುವಂಥದ್ದು ಗ್ರಹಗತಿಯ ಫಲ. ಹಾಗಾಗಿ ದೊಡ್ಡವರು ಏನೇ ಪ್ರಯತ್ನ ನಡೆಸಿದರೂ ಕೂಡ ಅದು ಯಾವುದೂ ಕೆಲಸಕ್ಕೆ ಬರೋದಿಲ್ಲ ಅನ್ನುವ ರೀತಿಯಲ್ಲಿ ಆಗಿ ಹೋಗುತ್ತೆ. ವ್ಯಾವಹಾರಿಕವಾಗಿ ಕೆಲವು ಯೋಜನೆಗಳನ್ನು ಬದಲಾಯಿಸಬೇಕಾದಂತಹ ಪರಿಸ್ಥಿತಿ ಬರಬಹುದು. ಸಮಾಜ ಸೇವೆಗೆ ಮನಸ್ಸು ಬರಬಹುದು. ಸಮಾಜಮುಖಿಯಾಗಿ ನಾನು ಏನನ್ನಾದರೂ ಮಾಡಬೇಕು ಅನ್ನುವಂಥದ್ದು ಮನಸ್ಸಿಗೆ ಬರುತ್ತೆ. ಸ್ಥಿರಾಸ್ತಿಯ ವಿಚಾರಕ್ಕೆ ಜಗಳ ಆಗ್ತಕ್ಕಂತಹ ಸಾಧ್ಯತೆ. ಮನೆಯವರ ಯೋಗಕ್ಷೇಮದಲ್ಲಿ ವ್ಯತ್ಯಾಸ, ಅಂದರೆ ಆರೋಗ್ಯದಲ್ಲೋ ಸ್ವಾಸ್ಥ್ಯದಲ್ಲೋ ಏನೋ ವ್ಯತ್ಯಾಸಗಳು ಆಗ್ತಕ್ಕಂಥದ್ದು. ಇದು ಆತಂಕದ ವಿಷಯವೇ ಹೌದು. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ,
ಆದಿದಂಪತಿಗಳಾದಂತಹ ಲಕ್ಷ್ಮೀನಾರಾಯಣರು ನವದಂಪತಿಗಳಲ್ಲಿ ಇರತಕ್ಕಂತಹ ದಾಂಪತ್ಯ ಜೀವನದ ಬಿರುಕನ್ನು ದೂರ ಮಾಡಲಿ, ಅನ್ಯೋನ್ಯವಾಗಿ ಇರತಕ್ಕಂತಹ ಅನುಗ್ರಹವನ್ನು ಮಾಡಲಿ. ಶುಭವಾಗಿ. ಕುಂಭರಾಶಿ, ಬೇರೆಯವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಆ ಸಮಯೋಚಿತವಾದಂತಹ ತಿಳುವಳಿಕೆಯನ್ನು ಉಪಯೋಗಿಸಿಕೊಂಡು ನೀವು ಹೆಸರು ಮಾಡ್ತೀರಿ. ಯಾವ ಕ್ಷಣದಲ್ಲಿ ಸಹಾಯವನ್ನು ಮಾಡಿದರೆ ಹೆಸರು ಬರುತ್ತೆ ಅನ್ನುವಂತಹ ಜಾಣ್ಮೆಯಿಂದ ಮಾಡೋದರಿಂದ ನಿಮಗೆ ಆ ಗೌರವ ಸಂದಾಯವಾಗುತ್ತೆ. ನಿಮ್ಮ ಮಹತ್ವಾಕಾಂಕ್ಷೆಗಳು ಈಡೇರ್ತಕ್ಕಂತಹ ಸೂಚನೆಗಳು ಇವೆ ಎನ್ನುವಂತಹದ್ದು, ಕೈ ಹಿಡಿದಂತಹ ಕೆಲಸಗಳು ಪೂರ್ಣವಾಗ್ತಕ್ಕಂತಹದ್ದು. ಮಧ್ಯಾಹ್ನದ ನಂತರದಲ್ಲಿ ಗ್ರಹಗತಿ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನುವಂಥದ್ದು, ಅರ್ಥಾತ್ ನೀವು ಅಂದುಕೊಂಡಂತಹ ಕೆಲಸಗಳಿಗೆ ಅಡ್ಡಿ ಆತಂಕಗಳು ಬರುವಂಥದ್ದು, ಕೆಲಸ ಅರ್ಧದಲ್ಲೇ ನಿಲ್ಲುವಂಥದ್ದು, ಯಾರನ್ನೋ ಭೇಟಿಯಾಗಬೇಕು ಅಂದರೆ ಅದು ಸಾಧ್ಯ ಆಗದೇ ಇರುವಂಥದ್ದು, ಹಣದ ಸಮಸ್ಯೆ ಆಗುವಂಥದ್ದು, ಮಾನಸಿಕವಾದಂತಹ ಕಿರಿಕಿರಿ, ದೇಹಾಲಸ್ಯ, ಹೀಗೆ ಹಲವಾರು ಪಟ್ಟಿ ಉತ್ಪನ್ನವಾಗ್ತಕ್ಕಂಥದ್ದಾಗತ್ತೆ. ಅನಗತ್ಯವಾದಂತಹ ವಿಚಾರಗಳಲ್ಲಿ ಭಾಗಿಗಳಾಗ್ತೀರಿ, ಇದು ಬೇಡವಾಗಿರುತ್ತೆ. ವಿದ್ಯಾರ್ಥಿಗಳು ತಮಗೆ ಸಂಬಂಧಪಟ್ಟಿಲ್ಲದೆ ಇರತಕ್ಕಂತಹ ಚಟುವಟಿಕೆಗಳಲ್ಲಿ ಭಾಗಿಗಳಾಗಿ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ. ವಿಪರ್ಯಾಸ ಇದೆಲ್ಲ ಗ್ರಹಗತಿಯಿಂದ ಆಗ್ತಕ್ಕಂಥದ್ದು. ಸರಸ್ವತೀ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂಬುದಾಗಿ ವಿದ್ಯೆಗೆ ಬೇಕಾದಂತಹ ಮಾರ್ಗದರ್ಶಿಯಾಗಿ ನನ್ನೆಲ್ಲ ಕಷ್ಟಗಳನ್ನು, ಅಡ್ಡಿ ಆತಂಕಗಳನ್ನು ದೂರ ಮಾಡಿ ವಿದ್ಯಾ ಪಥದಲ್ಲಿ ನನ್ನನ್ನು ಕರೆದುಕೊಂಡು ಹೋಗುವಂತಕ್ಕಂತಹ ಪ್ರಾರ್ಥನೆ ವಿದ್ಯಾರ್ಥಿಗಳಿಗೆ ಇರಬೇಕು. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ವಲ್ಪ ಸಮಸ್ಯೆಗಳು ನಿಮ್ಮನ್ನು ಕಾಡುವಂಥದ್ದಿದೆ. ಶಾರೀರಿಕವಾಗಿ ಆಯಾಸವಾಗಬಹುದು, ಗಮನಿಸ್ಕೊಳ್ಳಿ. ಸ್ವಲ್ಪ ವಿಶ್ರಾಂತಿಯನ್ನು ಮಾಡಿ. ತುಂಬ ಶರೀರಕ್ಕೆ ಆಗಲಿಲ್ಲ ಅಂತ ಆದರೆ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ. ಸ್ವಯಂ ವೈದ್ಯವನ್ನು ಮಾಡಬೇಡಿ ಅನ್ನುವಂಥದ್ದು ಸಲಹೆ. ಅನಗತ್ಯವಾದಂತಹ ಪ್ರಯಾಣ ಅನಿವಾರ್ಯವಾಗುತ್ತೆ. ನಿಮಗೆ ಪ್ರಯಾಣ ಮಾಡೋದಕ್ಕೆ ಇಷ್ಟ ಇಲ್ಲದೆ ಇರಬಹುದು, ಆದರೆ ಮಾಡಲೇಬೇಕಾದಂತಹ ಪರಿಸ್ಥಿತಿ ಒದಗಿ ಬರಬಹುದು ಅಂತ ಅರ್ಥ. ವಿದ್ಯಾರ್ಥಿಗಳು ತುಂಬ ಬೇಸರವನ್ನು ಮಾಡಿಕೊಂಡು ಓದಿದರೆ ಏನೂ ಪ್ರಯೋಜನ ಇಲ್ಲ. ಮನಸ್ಸನ್ನು ಇಟ್ಟು ಕರ್ತವ್ಯದ ದೃಷ್ಟಿಯಿಂದ ಓದಬೇಕು. ನನ್ನ ಕೆಲಸವೇ ಓದುವುದು ಅನ್ನುವಂತಹ ಭಾವನೆಯಿಂದ ಓದಬೇಕು. ಆಗ ಮಾತ್ರ ಅದರ ಫಲ, ಪ್ರತಿಫಲ, ಫಲಿತಾಂಶ ನಿಮ್ದಾಗ್ತಕ್ಕಂಥದ್ದು. ತಂದೆ ತಾಯಿಯರ ಜೊತೆಯಲ್ಲಿ, ಹಿರಿಯರ ಜೊತೆಯಲ್ಲಿ ವಾದ ವಿವಾದಗಳನ್ನು ಮಾಡಿಕೊಳ್ಬೇಡಿ, ಅದು ದೊಡ್ಡ ಪ್ರಮಾದವಾದೀತು ಅನ್ನುವಂಥದ್ದು. ಆರೋಗ್ಯದಲ್ಲಿ ವ್ಯತ್ಯಾಸ ಇರತಕ್ಕಂಥವ್ರು ಈಗಾಗಲೇ ಬಹಳ ದಿವಸಗಳಿಂದ ಏನಾದರೂ ಕಷ್ಟವನ್ನು ಅನುಭವಿಸ್ತಾ ಇದ್ರೆ ತೊಂದರೆ ಇದೆ. ಮನೆಯಲ್ಲಿರತಕ್ಕಂಥವ್ರು ಅದರ ಬಗ್ಗೆ ಗಮನವನ್ನು ಹರಿಸಿ ಅಘೋರ ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.